ನೀವು ಬ್ಲಾಗಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ಸೊ ನಿಮ್ಮ ಬ್ಲಾಗ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ತೋರಿಸ್ತಿಲ್ಲ ಅಂತಂದ್ರೆ ನಿಮ್ಮ ಬ್ಲಾಗ್ ಅನ್ನ ಗೂಗಲ್ ಗೆ ಲಿಂಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೂಗಲ್ದೇ ಆದಂತ ಒಂದು ಪ್ರಾಡಕ್ಟ್ ಏನಂತಂದ್ರೆ ಗೂಗಲ್ ಸರ್ಚ್ ಕನ್ಸೋಲ್ ಅಂತ. ಸೊ ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ನಿಮ್ಮ ಒಂದು ಬ್ಲಾಗ್ ಅನ್ನ ಲಿಂಕ್ ಮಾಡ್ಬೇಕಾಗತ್ತೆ ಮೊದಲಿಗೆ. ಸೊ ಲಿಂಕ್ ಮಾಡಿ ಆದ ಮೇಲೆ ನಿಮ್ಮ ಬ್ಲಾಗ್ ಏನಾಗುತ್ತೆ, ಆ, ಅಂದ್ರೆ ಗೂಗಲ್ ಅಲ್ಲಿ ತೋರ್ಸೋದಿಕ್ಕೆ ಶುರು ಆಗುತ್ತೆ. ಸೊ ಯಾವ ತರ ಏನು ಅದನ್ನ ಲಿಂಕ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಗೂಗಲ್ ಅಲ್ಲಿ ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಎಂಟ್ರಿ ಮಾಡಿ. ಸಿಂಪಲ್ ಆಗಿ ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಹಾಕ್ಬಿಟ್ಟು ಸರ್ಚ್ ಮಾಡಿ. ಆವಾಗ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ ನೋಡ್ಬೋದು, ಗೂಗಲ್ ಸರ್ಚ್ ಕನ್ಸೋಲ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಗೂಗಲ್ದು ಸರ್ಚ್ ಕನ್ಸೋಲ್ ಓಪನ್ ಆಗುತ್ತೆ. ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸೊ ಇಲ್ಲಿ ಏನಂತಂದ್ರೆ ನಾನು ಆಲ್ರೆಡಿ ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ತುಂಬಾ ಒಂದು ಬ್ಲಾಗ್ಗಳು, ನನ್ನ ಒಂದು ವೆಬ್ಸೈಟ್ಸ್ ಗಳನ್ನ ನಾನು ಲಿಂಕ್ ಮಾಡ್ಬಿಟ್ಟು ಇಟ್ಟಿದ್ದೀನಿ. ಸೊ ಸಿಂಪಲ್ ಆಗಿ ನಿಮ್ಗೆ ನೀವು ಓಪನ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನೋಡ್ಬೋದು, ಈ ರೀತಿ ಬರುತ್ತೆ ನಿಮ್ಗೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನೀವು ಇಲ್ಲಿ ಹಾಕ್ಬೇಕು. ಸೊ ವೆಬ್ಸೈಟ್ ಲಿಂಕ್, ನಂದು ವೆಬ್ಸೈಟ್ ಲಿಂಕ್ ಅನ್ನ ನಾನು ಹಾಕ್ತೀನಿ, RS Shopee ಅಂತ. ಸೊ ಸಿಂಪಲ್ ಆಗಿ ವೆಬ್ಸೈಟ್ ಅನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತೀನಿ, ಸಿಂಪಲ್ ಆಗಿ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಕೊಂಡು ಆದ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಸಿಂಪಲ್ ಆಗಿ. ಸೊ ಇಲ್ಲಿ ನೀವೇನಪ್ಪ ಅಂತಂದ್ರೆ ಇಲ್ಲಿ ಕೂಡ ಹಾಕ್ಬೋದು, ಇಲ್ಲಪ್ಪ ಅಂತಂದ್ರೆ ನೀವು ಇಲ್ಲಿ ಕೂಡ ಹಾಕ್ಬೋದು. ಓನ್ಲಿ URL ಅಂಡರ್ ಎಂಟರ್ಡ್ ಅಡ್ರೆಸ್. ಸೊ ಈ ರೀತಿ ನೀವೇನಪ್ಪ ಅಂತಂದ್ರೆ ಇಲ್ಲಿ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸೊ ಸಿಂಪಲ್ ಆಗಿ ವೆರಿಫೈ ಆಗೋದಕ್ಕೆ ಶುರು ಆಗುತ್ತೆ. ಸೊ ವೆರಿಫೈ ಆಗೋದಕ್ಕೆ ಶುರು ಆಯ್ತು ಅಂತಂದ್ರೆ ನೀವು ಸಿಂಪಲ್ ಆಗಿ ಅದು ವೆರಿಫೈ ಆಗೋವರೆಗೂ ಕಾಯ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಓನರ್ಶಿಪ್ ಅನ್ನ ವೆರಿಫೈ ಮಾಡಬೇಕು. ಸೊ ಫಸ್ಟ್ ಬರೋದೇನಂತಾರೆ HTML ಫೈಲ್. ಸೊ ಇದು ನಮಗೆ ಅವಶ್ಯಕತೆ ಇಲ್ಲ, ಇದನ್ನ ಮಿನಿಮೈಸ್ ಮಾಡ್ಬಿಟ್ಟು ನೆಕ್ಸ್ಟ್ HTML ಟ್ಯಾಗ್ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲೊಂದು ಕೋಡ್ ಬರುತ್ತೆ, ಸೊ ಆ ಕೋಡ್ ಅನ್ನ ಕಾಪಿ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಗೆ ಬನ್ನಿ. ಸಿಂಪಲ್ ಆಗಿ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಗೆ ಬಂದಾದ್ಮೇಲೆ ಒಂದು ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಪ್ಲಗಿನ್ಸ್ ಮೇಲೆ ಬಂದ್ಬಿಟ್ಟು ಪ್ಲಗಿನ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಪ್ಲಗಿನ್ಸ್ ಅನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಏನಂತಂದ್ರೆ ನೋಡೋದು WP ಕೋಡ್ ಅಂತ ಬರುತ್ತೆ. ಸೊ WP ಕೋಡ್ ಲೈಟ್ ಅಂತ ಬರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಆದ ಮೇಲೆ ನಿಮ್ಗೆ ಇಲ್ಲಿ ನೋಡಬಹುದು ಕೋಡ್ ಸ್ನಿಪೆಟ್ಸ್ ಅಂತ ಬರುತ್ತೆ, ಅಲ್ಲಿ ಹೆಡರ್ ಅಂಡ್ ಫುಟರ್ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಡಿ. ಹೆಡರ್ ಅಂಡ್ ಫುಟರ್ ಅಂತ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಆ ಕೋಡ್ ಅನ್ನ ನೀವೇನಂತಂದ್ರೆ ಹೆಡರ್ ಅಲ್ಲಿ ಪೇಸ್ಟ್ ಮಾಡ್ಬೇಕು. ಇಲ್ಲಿ ನೋಡ್ಬೇಕು, ಆಲ್ರೆಡಿ ನಾನು ಪೇಸ್ಟ್ ಮಾಡಿದ್ವಿ. ಪೇಸ್ಟ್ ಮಾಡ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಆಟೋಮೆಟಿಕಲಿ ನಿಮ್ಮ ಅದು ವೆರಿಫೈ ಆಗತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ವೆರಿಫೈ ಮಾಡಿದ್ದೀನಿ, ಅದನ್ನ ಬೇಕಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಸಿಂಪಲ್ ಆಗಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅದರ ಟ್ರಾಫಿಕ್ ಮತ್ತೆ ಏನೇನಿದೆ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸೋದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಸೈಟ್ ಮ್ಯಾಪ್ಸ್ ಗೆ ಬನ್ನಿ. ಸೊ ಸೈಟ್ ಮ್ಯಾಪ್ಸ್ ಗೆ ಬಂದಾದ್ಮೇಲೆ ಇಲ್ಲಿ ಸೈಟ್ ಮ್ಯಾಪ್ಸ್ ಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಆಗಿ ರ್ಯಾಂಕ್ ಮ್ಯಾಥ್ SEO ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಅಲ್ಲಿ ಸೈಟ್ ಮ್ಯಾಪ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ಸೈಟ್ ಮ್ಯಾಪ್ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಪೇಸ್ಟ್ ಮಾಡಿ ಅಷ್ಟೇ. ಸೊ ನಾನೇನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಸೈಟ್ ಮ್ಯಾಪ್ .xml ಅಂತ ನನ್ನ ಸೈಟ್ ಮ್ಯಾಪ್ ಅನ್ನ ಸಬ್ಮಿಟ್ ಮಾಡ್ತೀನಿ. ಸೊ ಸಿಂಪಲ್ ಆಗಿ ಸೈಟ್ ಮ್ಯಾಪ್ ಏನಾಗುತ್ತೆ, ಸಬ್ಮಿಟ್ ಆಗತ್ತೆ. ಸೊ ಸ್ಟಾರ್ಟಿಂಗ್ ಹಾಕಿದ ಕೂಡಲೇ ಕುಡ್ ನಾಟ್ ಫೆಚ್ ಅಂತ ಬರುತ್ತೆ, ಸ್ವಲ್ಪ ಟೈಮ್ ಆದ್ಮೇಲೆ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಸೊ ನಿಮ್ಗೆ ಸ್ವಲ್ಪ ಟೈಮ್ ತಗೊಂಡಾದ್ಮೇಲೆ ಅದು ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಈ ರೀತಿ ನೀವೇನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಅಥವಾ ವೆಬ್ಸೈಟ್ ಅನ್ನ ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ಲಿಂಕ್ ಮಾಡಬಹುದು. ಸೊ ನೀವು ಬರೀ ನಿಮ್ಮ ಒಂದು ಬ್ಲಾಗ್ ಕ್ರಿಯೇಟ್ ಮಾಡ್ಕೊಂಡು ಸುಮ್ಮನೆ ಕಂಟೆಂಟ್ ಹಾಕೊಂತ ಹೋಗೋದಲ್ಲ, ನೀವು ಗೂಗಲ್ಗೂ ಕೂಡ ಸರ್ಚ್ ಅಂದ್ರೆ ಲಿಂಕ್ ಮಾಡಬೇಕಾಗುತ್ತೆ. ಸೊ ರೀತಿ ಲಿಂಕ್ ಮಾಡಿದ್ರೆ ಅಂತಂದ್ರೆ ಸಾಕು, ಸರ್ಚ್ ಕನ್ಸೋಲ್ಗೆ ನಿಮ್ಮ ಒಂದು ಬ್ಲಾಗ್ ಹೋಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.